25 ಡಿಸೆಂಬರ್ 25 ಡಿಸೆಂಬರ್ ದಿವ್ಯಜ್ಯೋತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ. ವೀಕ್ಷಕರೇ, ಇಂದು ಸೋಮವಾರ, ಇಲ್ಲಿ ಮಾರ್ಗಶಿರ ಮಾಸ ಶುಕ್ಲ ಪಕ್ಷದ ಚತುರ್ದಶಿಯ ತಿಥಿ. ಈ ಚತುರ್ದಶಿ ಅಂತ ಹೇಳಿದ್ರೆ ಅದ್ಭುತವಾದಂಥ ದಿವಸ. ನಾಳೆ ಹುಣ್ಣಿಮೆ ಇದೆ. ಹುಣ್ಣಿಮೆಗೆ ಮೊದಲನೇ ದಿವಸ ಈ ಚಂದ್ರನ ನೋಡಿ ಹುಣ್ಣಿಮೆಯ ಒಂದು ದರ್ಶನ ಆದಾಗೆ ಆಗುತ್ತೆ. ನಾಳೆ ಹುಣ್ಣಿಮೆ ಇದ್ದರೂ ಇವತ್ತು ಚತುರ್ದಶಿ ಸೋಮವಾರ ಬಂದಿದೆ. ಸೋಮವಾರ ಶಿವನ ಪೂಜೆ ಮಾಡಬೇಕು. ಚತುರ್ದಶಿಗೂ ಶಿವ ಪೂಜೆ ಮಾಡಿ. ಪ್ರತಿ ಸೋಮವಾರಕ್ಕೆ ಚತುರ್ದಶಿ ಬರಲ್ಲ, ಅದರಲ್ಲಿ ಶುಕ್ಲ ಪಕ್ಷ ಬರಲ್ಲ, ಅದರಲ್ಲಿ ಮಾರ್ಗಶಿರ ಮಾಸಾನಾಂ ಮಾರ್ಗಶೀರ್ಷೋಹಂ. ಭಗವದ್ಗೀತೆಯಲ್ಲಿ ಮಾಸಗಳಲ್ಲಿ ನಾನು ಮಾರ್ಗಶಿರ ಮಾಸ ಅರ್ಜುನ, ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಮಾರ್ಗಶಿರ ಮಾಸ ಶುಕ್ಲ ಪಕ್ಷದ ಷಷ್ಠಿಯ ತಿಥಿ ಸುಬ್ರಹ್ಮಣ್ಯ ಷಷ್ಠಿ, ಸ್ಕಂದ ಷಷ್ಠಿ. ಈ ಧನುರ್ಮಾಸದಲ್ಲಿ ಭಾಳ ವಿಶೇಷ ವೀಕ್ಷಕರೇ. ಸಂಕ್ರಮ ಆಗಿ 9 ದಿವಸ ಆಗುತ್ತೆ. ರೋಹಿಣಿ ನಕ್ಷತ್ರ ಆಕಾಶ ನೋಡಿ, ಆ ರೋಹಿಣಿ ನಕ್ಷತ್ರದಲ್ಲಿ ಚಂದ್ರ ಇರುತ್ತದೆ. ಉಚ್ಚ ಚಂದ್ರ. ಶ್ರೀಕೃಷ್ಣ ಪರಮಾತ್ಮ ಹುಟ್ಟುವಾಗ ರೋಹಿಣಿ. ನಿಮ್ಮದು ರೋಹಿಣಿನ? ಅಶ್ವಿನಿಯಿಂದ 27 ನಕ್ಷತ್ರ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈಗ ಮೇಷರಾಶಿ ನೋಡೋಣ ಬನ್ನಿ. ಮೇಷರಾಶಿಗೆ ನಾಳೆಯಿಂದ ಭಾಗ್ಯೋದಯ, ಶುಭ, ಜಯ. ಯಾಕೆಂದರೆ ಈ ಹುಣ್ಣಿಮೆಗೆ ಈ ಚಂದ್ರನು ಮೇಷರಾಶಿಗೆ 3ನೇ ಮನೆ ಪ್ರವೇಶವಾಗುತ್ತೆ. ಉಚ್ಚ ಚಂದ್ರನೂ ಶುಭ. ಆದರೆ ನಾಳೆಯಿಂದ ಅದ್ಭುತ. ಓಂ ನಮಃ ಶಿವ ಅಂತ ಜಪ ಮಾಡ್ಕೊಂಬಿಡಿ. ಇವತ್ತು ಪ್ರತಿ ಸಲ ಚತುರ್ದಶಿಗೆ ಸೋಮವಾರ ಬರೋಲ್ಲ. ಮೇಷರಾಶಿಗೆ ಧನಲಾಭ, ಜಯ. 11ನೇ ಮನೆ ಶನಿ ಮೇಷರಾಶಿ. ಆರ್ಥಿಕ ವೃದ್ಧಿ ಆಗುತ್ತೆ. ಸಾಲ ಸೂಲ ಇದ್ದರೂ ಜಾತದಲ್ಲಿ 11 ಇದ್ದರೆ ಕೋಟ್ಯಾಧೀಶನಾಗ್ತಾನೆ. ಈ ಪ್ರಶ್ನೆ ನೀವೇ ಕೇಳಬೇಕು. ಹಲವರು ಭಾಳ ಬಡವರಾಗಿರ್ತಾರೆ, ಹಲವರು ಭಾಳ ಧನಿಕರಾಗಿರ್ತಾರೆ. ರಂಕಂ ಕರೋತಿ ರಾಜಾನಾಂ ರಂಕಮೇವ ಚ ನಿರ್ಧನಂ ಧನಿನಂಚೈವ ಧನಿನಂ ನಿರ್ಧನಂ ವಿಧಿ ಆಟ ಅನ್ನೋದು ಬಡವನನ್ನು ರಾಜನಾಗಿ, ರಾಜನನ್ನು ಬಡವನಾಗಿ, ರಂಕನನ್ನು ರಾಜನಾಗಿ, ರಾಜನನ್ನು ರಂಕನಾಗಿ ಮಾಡುತ್ತೆ. ಮೇಷರಾಶಿ ದಶೆ ಚೆನ್ನಾಗಿದ್ದರೆ ಧನುರ್ಮಾಸ ಪ್ರಾರಂಭವಾಗುತ್ತೆ. 14 ಜನವರಿನಂತ ಅದ್ಭುತ ಯೋಗ. ಮಕರ ಸಂಕ್ರಾಂತಿ, ಪೊಂಗಲ್ ಹಬ್ಬ. ಹ್ಯಾಪಿ ಪೊಂಗಲ್ ಹೇಳ್ತಾ ಇದ್ವಿ. ಹ್ಯಾಪಿ ನ್ಯೂ ಇಯರು ಹೇಳ್ತಾ ಇದ್ವಿ. ಮೇಷರಾಶಿ ಹ್ಯಾಪಿ ಕ್ರಿಸ್ಮಸ್ಸು ಇವತ್ತು, ಅರ್ಥ ಮಾಡ್ಕೊಳ್ಳಿ. ಸೊ ಮೇಷರಾಶಿಗೆ ಶುಕ್ರ ಬಲ ಇದೆ, ಗುರುಬಲ ಬರೋ ವರ್ಷ ಬರ್ತದೆ. ಕಾಲಚಕ್ರ ಪಂಚಾಂಗ ಬಿಡುಗಡೆ ಮಾಡಿದ್ದೀವಿ, ತಗೊಳ್ಳಿ. ಯಾವ ರಾಶಿಗೆ ಗುರುಬಲ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ವೃಷಭ ರಾಶಿಗೆ ವೃಷಭದಲ್ಲೇ ಚಂದ್ರ ಇದೆ, ರೋಹಿಣಿ ನಕ್ಷತ್ರ. ಸೊ ವೃಷಭ ರಾಶಿಗೆ 11ನೇ ಮನೆ ರಾಹು. ಆರ್ಥಿಕ ಲಾಭವಾಗುತ್ತೆ, ಜಯವಾಗುತ್ತೆ. ಸೊ ವೃಷಭ ರಾಶಿಗೆ ಮಕರ ಸಂಕ್ರಾಂತಿ ಕಾಯಬೇಕು. 14 ಜನವರಿ ನಂತರ ಭಾಗ್ಯೋದಯ. ಇವತ್ತು ಭಾಳ ಶುಭ. ನಿನ್ನೇನೂ ಚೆನ್ನಾಗಿತ್ತು. ಇವತ್ತು ಧನ ಲಾಭ, ಸುಖ. ಮಣ್ಣು ಹಿಡಿದ್ರು ಬಂಗಾರ ಆಗುವಂಥ ಶುಭ ದಿವಸ ವೃಷಭ ರಾಶಿ. ಸೊ ವೃಷಭ ರಾಶಿಗೆ ವೀಕ್ಷಕರೇ, ಇವತ್ತಿಂದಲೇ ನಿಮಗೆ ಶುಕ್ರ ಬಲ ಪ್ರಾರಂಭವಾಗುತ್ತೆ. ಶುಕ್ರ ವೃಶ್ಚಿಕ ರಾಶಿ ಪ್ರವೇಶವಾಗುತ್ತೆ. ವೃಶ್ಚಿಕ ರಾಶಿ ಅಂದರೆ 7ನೇ ಮನೆ ಆಗುತ್ತೆ. ವಜ್ರವನ್ನು ನೀವು ತಗೊಬೋದು. ದುಡ್ಡಿದ್ರೆ ಡೈಮಂಡ್ ಹಾಕಿ, ಇಲ್ಲದೇ ಇದ್ದರೆ ಅಮೆರಿಕನ್ ಡೈಮಂಡ್ ಹಾಕ್ಕೊಂಬಿಡಿ. ಭಾಳ ಒಳ್ಳೆಯದಾಗಿ ನರಸಿಂಹಸ್ವಾಮಿ ಪೂಜೆ ಮಾಡ್ಕೊಳ್ಳಿ ವೃಷಭ ರಾಶಿ. ಯಾಕಂದರೆ 7ನೇ ಮನೆಯಲ್ಲಿ ಕುಜ. ಯುದ್ಧಗಳು ನಿಲ್ಲುತ್ತೆ. ಈ ವರ್ಷಕ್ಕೆ ದೋಷ ಹೋಗಲಿ. 2023ಕ್ಕೆ ಇಸ್ರಾಯೇಲಲ್ಲೂ ಶಾಂತಿ, ಹಮಾಸ್ಗೂ ಶಾಂತಿ, ಅಲ್ಲಿ ಗಾಜಾಲ್ಲೂ ಶಾಂತಿ ಇರಲಿ, ಯುಕ್ರೇನಲ್ಲೂ ಶಾಂತಿ ಇರಲಿ. ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಭಾಗ್ಯೋದಯವಾಗುತ್ತೆ. ಇವತ್ತಿಂದೇ ಶುಭಕರ. ರಾಹು 11 ವೃಷಭ ರಾಶಿ. ಪೊಂಗಲ್ ಹಬ್ಬ ಕಾಯಬೇಕು. ಯಾಕಂದರೆ 9ನೇ ಮನೆ ಸೂರ್ಯ ಬರುತ್ತೆ. ಮಿಥುನ ರಾಶಿ ನೋಡೋಣ. ಮಿಥುನಕ್ಕೆ ಚಂದ್ರ. ನಾಳೆಯಿಂದಲೇ ಹುಣ್ಣಿಮೆಯ ದರ್ಶನ ಮಾಡ್ಕೊಳ್ಳಿ. ಮಾರ್ಗಶಿರ ಮಾಸ ಶುಕ್ಲ ಪಕ್ಷದ ಹುಣ್ಣಿಮೆ. ಮಾರ್ಗಶಿರ ಮಾಸ ಶಿಶಿರ ಋತುವಾಗಿ ಹೇಮಂತ ಋತು, ಚಳಿಗಾಲ. ಮಿಥುನ ರಾಶಿ ಗುರುಬಲ ಇದೆ. ವಿವಾಹದ ಶುಭ ಕಾರ್ಯ ನಡೆಯುತ್ತೆ. ನಿಮ್ಮ ಆಕಾಂಕ್ಷೆಗಳು ಪೂರ್ಣ ಆಗುತ್ತೆ. ಇವತ್ತು ನಾಳೆ ಅಂತೂ ಯಾವ ಕೆಲಸಕ್ಕೆ ಹಾಕ್ತರು ಜಯ ನಿಮಗೆ. ಇವತ್ತು ರಾತ್ರಿಯ ನಂತರ ಶುಭ. ಹುಣ್ಣಿಮೆ ಬರಬೇಕು. ಹುಣ್ಣಿಮೆಗ ಕಾಯಿರಿ. ಬಿನ್ ಮಾಂಗ್ಯ ಮೋತಿ ಮಿಲೆ ಮಾಂಗ್ಯ ಮಿಲೆ ನಬಿ ತುಳಸಿದಾಸ ಕಹತ ಹೈ ಭಾಗ್ಯ ಕಿ ಹೈ ರೀತಿ. ಭಾಗ್ಯದ ರೀತಿಯನ್ನು ತುಳಸಿದಾಸರು ಅಷ್ಟು ಸುಂದರವಾಗಿ ವರ್ಣಿಸ್ತಿದ್ದಾರೆ. ಶ್ರಮೆ ಪಟ್ಟರೂ ಲಾಭ, ಶ್ರಮೆ ಪಡೆದೇ ಇದ್ರೂ ಲಾಭ. ಸಾಧಾರಣವಾಗಿ ಹೇಳ್ತು, ಕಷ್ಟಪಟ್ಟರೆ ಮೇಲೆ ಬರ್ತಾನೆ ಮನುಷ್ಯ. ಅವರು ಕಷ್ಟಪಡ್ದೇನೆ ಮೇಲೆ ಬರ್ತಾರಲ್ಲ, ಸುಖವಾಗಿ ಇದ್ದು ಮೇಲೆ ಬರ್ತಾರಲ್ಲ. ಅಲ್ಲೂ ಕಷ್ಟಪಡ್ತಾ ಇದ್ದಾರೆ, ಅವ್ರ ಮೇಲೇ ಬರೋದಿಲ್ವಲ್ಲ. ನನ್ನ ಜೀವನದಲ್ಲಿ ನಾನು ಕಷ್ಟನೇ ಆಯಿತು, ನಾನು ಶ್ರಮೆ ಪಡೋದೇ, ನನ್ನ ಜೀವನದಲ್ಲಿ ಸುಖನೇ ಇಲ್ಲ ಅಂತಾರಲ್ಲ. ಯಾಕೆ ಈ ಪ್ರಶ್ನೆ? ಇವೆಲ್ಲ ಜ್ಯೋತಿಷಾಸ್ತ್ರ ಅರ್ಥ ಮಾಡ್ಕೊಳ್ಳಿ, ನಿಮಗೆ ಅರ್ಥ ಆಗುತ್ತೆ.
ಏನು ಪುಣ್ಯ, ಒಂದು ದಶೆ ಚೆನ್ನಾಗಿದ್ದರೆ ಕಷ್ಟಪಡದೇ ಇದ್ದರೂ ಆ ವ್ಯಕ್ತಿ ಚೆನ್ನಾಗಿರ್ತಾನೆ. ದಶೆ ಚೆನ್ನಾಗಿಲ್ಲದೆ ಇದ್ದರೆ ಕಷ್ಟಪಡೋನು ಇನ್ನೂ ಕಷ್ಟಪಡ್ತಾನೆ. ಅರ್ಥ ಮಾಡ್ಕೊಳ್ಳಿ. ಕರ್ಕ ರಾಶಿ ನೋಡೋಣ. ಕರ್ಕ ರಾಶಿ ನಿನ್ನೆನೂ ಚೆನ್ನಾಗಿತ್ತು, ಇವತ್ತು ಚೆನ್ನಾಗಿದೆ. ಸೋಮವಾರ ಚತುರ್ದಶಿ ತಿಥಿ, ರೋಹಿಣಿ ನಕ್ಷತ್ರ, ಶುಭಯೋಗ, ಗರಕರಣ. ಸೊ ರೈತರಿಗೆ ತುಂಬ ಒಳ್ಳೆಯದು. ಮುತ್ತನ್ನು ಬೆಳ್ಳಿಯಲ್ಲಿ ಹಾಕ್ಕೊಂಡು ಧರಿಸಿ. ಬರೋ ವರ್ಷ ಗುರುಬಲ ಬರುತ್ತೆ. ಅಷ್ಟಮ ಶನಿ ಶಾಂತಿ, ಹನುಮಾನ್ ಚಾಲೀಸ ಓದ್ಕೊಂಬಿಡಿ. ಮುತ್ತನ್ನು ಧಾರಣೆ ಮಾಡಿ. 6ರಲ್ಲಿ ಸೂರ್ಯ, ಶತ್ರುಧ್ವಂಸ, ಕೋರ್ಟ್ ಕೇಸ್ ಇದ್ದರೂ ಜಯ, ಮಿತ್ರರಿಂದ ಲಾಭ ಆಗುತ್ತೆ. ಕರ್ಕ ರಾಶಿ. ಸೊ ಕರ್ಕ ರಾಶಿಗೆ ವೀಕ್ಷಕರೇ 2-3 ದಿವಸಕ್ಕೆ ಕುಜನ 6ನೇ ಮನೆ ಪ್ರವೇಶವಾಗ್ತಾಯಿದ್ರೆ ಎಂಥ ರೋಗ ಇದ್ದರೂ ಒಳ್ಳೆಯ ವೈದ್ಯರು ಸಿಕ್ಕಿ ನಿಮಗೆ ರೋಗ ಗುಣ ಆಗುತ್ತೆ. ಸಿಂಹರಾಶಿಗೆ ಇವತ್ತು ರಾತ್ರಿ ಅಥವಾ ನಾಳೆಯಿಂದಲೇ ಲೆಕ್ಕ ತಗೊಳ್ಳಿ. ಹುಣ್ಣಿಮೆಯ ದಿವಸ ಭಾಗ್ಯೋದಯ, ಶುಭ ಲಾಭ, ಗೌರ್ಮೆಂಟ್ ಕೆಲಸ ಸಿಕ್ಕುತ್ತೆ. ರಾಜಕಾರಣಿಗಳಿಗೂ ಒಳ್ಳೆಯದು. ಪೂರ್ವ ದಿಕ್ಕಿಗೆ ಪ್ರಯಾಣ ಮಾಡಿ. ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿ ನವಗ್ರಹಕ್ಕೆ ಸೂರ್ಯನ ರಾಜನಾಗ್ತಾರೆ. ಗುರುಬಲ ಇದೆ. ವಕ್ರಗುರು 9ನೇ ಮನೆ ನಿಮ್ಮನ್ನು ಕಾಪಾಡ್ತಾ ಇದೆ. ಅಷ್ಟಮ ರಾಹು ಶಾಂತಿ ಮಾಡ್ಕೊಂಬಿಡಿ. ಪೊಂಗಲ್ ಹಬ್ಬನಂತ ಶುಭ 14 ಜನವರಿ ಕಾಯಿರಿ. ಹೊಸ ವರ್ಷ ಬಂದಾಗ ನಿಮಗೆ ಹೊಸ ಹುರುಪು, ಹೊಸತನ, ಹೊಸ ಒಂದು ಆಕಾಂಕ್ಷೆಗಳು ಇಟ್ಕೊಳ್ಳಿ. ಜಯವಾಗುತ್ತೆ. ಕನ್ಯಾ ರಾಶಿಗೆ ವೀಕ್ಷಕರೇ ಇವತ್ತು ಭಾಳ ಶುಭ ದಿವಸ. ಯಾವ ಕೆಲಸಕ್ಕೆ ಕೈ ಹಾಕಿದ್ರು ಜಯ, ಸಂತೋಷ, ಧನಲಾಭ. ಅರ್ಥ ಮಾಡ್ಕೊಳ್ಳಿ. ಸಂತೋಷ ಧನ ಬರುತ್ತೆ. गज धन वाज धन और धन रतन कान जब आवे संतोष धन सब धन दूरी समान. ಅಲ್ಲಿಗೆ ದುಡ್ಡು ಬಂದು ಸಂತೋಷ ಬರುತ್ತೆ. ಅವ್ರಿಗೆ ದುಡ್ಡು ಬರದೇ ಇದ್ದರೂ ಸಂತೋಷ ಇರುತ್ತೆ. ಮನೆಯಲ್ಲಿ ನೆಮ್ಮದಿ ಇರುತ್ತೆ, ಶಾಂತಿ. ದುಡ್ಡು ಬಂದು ನೆಮ್ಮದಿ ಇಲ್ಲದೆ ಇದ್ದರೆ ಸೊ ಸಂತೋಷ ಧನ ಬರುವಂಥ ದಿವಸ ಕನ್ಯಾ ರಾಶಿ. ವ್ಯಾಪಾರದಲ್ಲೂ ಲಾಭ ಆಗುತ್ತೆ. 3ನೇ ಮನೆ ಶುಕ್ರ ಪ್ರವೇಶವಾಗ್ತಾ ಇದೆ. 4ರಲ್ಲಿ ಬುಧ, ವಾಹನದಿಂದ ಲಾಭ, ಭೂಮಿಯಿಂದ ಲಾಭ. ಎಲ್ಲವೂ ಕನ್ಯಾ ರಾಶಿ. ಶತ್ರು ಧ್ವಂಸ, ಸರ್ಪ ಶಾಂತಿ ಮಾಡೋದು ಧೈರ್ಯ. ಓಂ ಅನಂತಾಯ ನಮಃ, ಓಂ ವಾಸುಕೇ ನಮಃ. ಬಲರಾಮರ ಧ್ಯಾನ ಮಾಡಿ. ಶ್ರೀರಾಮ, ಬಲರಾಮ, ಪರಶುರಾಮ 3 ರಾಮರ ಧ್ಯಾನ ಮಾಡಿದರೆ ಶುಭ. ತುಲಾ ರಾಶಿಗೆ ವೀಕ್ಷಕರೇ ಗುರುಬಲ ಇದೆ, ಶುಕ್ರ ಬಲನೂ ಇದೆ. ದಶೆ ಚೆನ್ನಾಗಿದ್ದರೆ ನಿಮ್ಮ ಆಕಾಂಕ್ಷೆ ಪೂರ್ಣ ಆಗುತ್ತೆ. ನಾಳೆ ಹುಣ್ಣಿಮೆ ದಿವಸದಿಂದ ಪರಿವರ್ತನೆ, ಶುಭ ಲಾಭ. 6ರಲ್ಲಿ ರಾಹು, ಶತ್ರುಧ್ವಂಸ, ರೋಗಹರಣ. ಸೊ ತುಲಾ ರಾಶಿಗೆ 3ರಲ್ಲಿ ಸೂರ್ಯ ಇದೆ. ಪರಾಕ್ರಮದಿಂದ ಯಾವ ಕೆಲಸಕ್ಕೆ ಹಾಕಿದ್ರು ಜಯ ನಿಮ್ಮದೇ. ವೃಶ್ಚಿಕ ರಾಶಿಗೆ ಇವತ್ತು ಭಾಳ ಶುಭ ದಿವಸ. ದೊಡ್ಡ ಪರಿವರ್ತನೆ. ಎಲ್ಲ ದೋಷಗಳು ಹೋಯಿತು. ಅಮಾವಾಸ್ಯೆಗಳು ಬಂತು. ಅಷ್ಟು ಸಂಕಟಗಳು ನಾವು ನೋಡಿದ್ವಿ. ಏನಪ್ಪ ಆಯಿತು ಅಮಾವಾಸ್ಯೆಗೆ? ಇಸ್ರಾಯೇಲಲ್ಲಿ ಅಷ್ಟು ಯುದ್ಧ, ಎಷ್ಟು ಜನರಿಗೆ ಸಂಕಟ. ಅರ್ಥ ಮಾಡ್ಕೊಳ್ಳಿ. ಯುದ್ಧಗಳಾಗಬಾರ್ದು. ಯುದ್ಧ ಬರೋದು ಒಂದು ಶಾಪ ಇದ್ದರೆ ಯುದ್ಧ ಬರೋದು. ಸೊ ಯಾವ ದೇಶದಲ್ಲೂ ಯುದ್ಧ ಇರಬಾರ್ದು. ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ವೃಶ್ಚಿಕ ರಾಶಿ ಬರೋ ವರ್ಷ ಗುರುಬಲ ಇದೆ. ವಿವಾಹ ಶುಭ ಕಾರ್ಯ ಬರೋ ವರ್ಷ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಎಲ್ಲ ಸಂಕಟಗಳು. ವೃಶ್ಚಿಕಕ್ಕೆ ಶುಕ್ರ ಪ್ರವೇಶವಾಗ್ತಾ ಇದೆ. ಸೊ ವೃಶ್ಚಿಕ ರಾಶಿಗೆ ವೀಕ್ಷಕರೇ ಪೊಂಗಲ್ ಹಬ್ಬ, ಭಾಗ್ಯೋದಯ 14 ಜನವರಿ ಕಾಯಿರಿ. ಆಮೇಲೆ ನಿಮಗೆ ಹೊಸ ವರ್ಷ 2024 ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ಪೊಂಗಲ್ ಹೇಳ್ತಾ ಇದ್ದೀವಿ. ಧನು ರಾಶಿಗೆ ವೀಕ್ಷಕರೇ ನಾಳೆಯಿಂದ ಶುಭ. ಈ ಚಂದ್ರನು ಹುಣ್ಣಿಮೆಯ ಚಂದ್ರ ಭಾಗ್ಯೋದಯವಾಗುತ್ತೆ. ಧನುರ್ಮಾಸ ಇನ್ನೂ 22 ದಿವಸಗಳಿಗೆ ಉತ್ತರಾಯಣ ಪುಣ್ಯಕಾಲ. ಶೂನ್ಯ ಮಾಸ ಮುಗಿಯುತ್ತದೆ, ಉತ್ತರಾಯಣ ಬರ್ತದೆ. ಸೊ ನಾಳೆಯಿಂದ ಶುಭ. ಹುಣ್ಣಿಮೆ ದರ್ಶನ ಮಾಡ್ಕೊಳ್ಳಿ. ಹುಣ್ಣಿಮೆಗೆ ಚಂದ್ರನದ ಪೂಜೆ ಮಾಡಬೇಕು. ಪ್ರಥಮೆಗೆ ಅಗ್ನಿ ಪೂಜೆ ಅರ್ಥ ಮಾಡಿ. ದ್ವಿತೀಯಗೆ ಬ್ರಹ್ಮನ ಪೂಜೆ. ಸೊ ಈ ತಿಥಿಗಳನ್ನ ಅರ್ಥ ಮಾಡಿ. ಚತುರ್ದಶಿಗೆ ಪರಶಿವನ ಪೂಜೆ. ಶಿವರಾತ್ರಿ ಬನವಾಚ ಶಿವನ ಪೂಜೆ ಅಂದರೆ ಚತುರ್ದಶಿಗೆ. ಸೊ ಧನು ರಾಶಿಗೆ ಬುಧ ಉತ್ತರ ದಿಕ್ಕಿಗೆ ಪ್ರಯಾಣ ಮಾಡಿ. ಪಚ್ಚೆ ರತ್ನವನ್ನು ಧಾರಣೆ ಮಾಡಿ. 5, 9 ಸಂಖ್ಯೆಗಳು ಸಂಖ್ಯಾಶಾಸ್ತ್ರವನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಧನು ರಾಶಿಗೆ ವೀಕ್ಷಕರೇ ಕುಜನು ಧನುರಾಶಿ ಪ್ರವೇಶವಾಗ್ತಾ ಇದೆ 2-3 ದಿವಸಕ್ಕೆ. ಸೊ ನರಸಿಂಹಸ್ವಾಮಿ ಓಂ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಾಲಂತಂ ಸರ್ವತೋಮುಖಂ ನಾರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಮಿ ಮಂತ್ರ ಹೇಳ್ಕೊಳ್ಳಿ. ಶುಭವಾಗುತ್ತೆ. ಮಕರ ರಾಶಿಗೆ ಇವತ್ತು ಭಾಳ ಶುಭ ದಿವಸ. ಪರಿವರ್ತನೆ ಆಗಿತ್ತು. ಶುಭ. ಬೀಜ ಬಿತ್ತಿದ್ರು ರೈತರಿಂಥ ಒಳ್ಳೆಯ ಮುಹೂರ್ತದಲ್ಲಿ ಬೀಜ ಬಿತ್ತೋದ್ರಿಂದ ಲಾಭ ಆಗುತ್ತೆ. ಮಧ್ಯದಲ್ಲಿ ಟೊಮ್ಯಾಟೋಯಿಂದ ತುಂಬ ಲಾಭ ಆಗೋಯ್ತು ಲಾಟ್ರಿ ಬಂದಾಗೆ. ಹಾಗೆ ಒಂದು ಸಲ ಈರುಳ್ಳಿ ಬೆಲೆ ಜಾಸ್ತಿ ಆಗೋದು, ಬೆಲೆ ಕಮ್ಮಿ ಆಗೋದು. ತೇಜಿ ಮಂದಿ ವ್ಯಾಪಾರ ಅರ್ಥ ಮಾಡ್ಕೊಳ್ಳಿ. ಮಕರ ರಾಶಿ ಎಲ್ಲರ ಶನಿ ಇದೆ, ಶನಿ ಶಾಂತಿ ಮಾಡ್ಕೊಳ್ಳಿ.
ಗುರುಬಲ ಬರೋ ವರ್ಷ ಬರ್ತಾ ಇದೆ. ಸೂರ್ಯನ ಮಕರ ರಾಶಿ ಪ್ರವೇಶವಾಗಿ ಮೀನ ರಾಶಿ ಚಾಂದ್ರಮಾನ ಯುಗಾದಿ. ಅಷ್ಟರೊಳಗೂ ಸ್ವಲ್ಪ ಶ್ರಮೆ ಪಡಿ. ಆಮೇಲೆ ಭಾಗ್ಯೋದಯ ಇವತ್ತು ಶುಭ, ಜಯ ಲಾಭ. ಕುಂಭರಾಶಿಗೆ ನಾಳೆಯಿಂದ ಶುಭ, ಹುಣ್ಣಿಮೆಯ ಚಂದ್ರ. ನಾಳೆ ಅಂತ ಹೇಳಿದ್ರೆ ಮಾರ್ಟಿನ್ ಕೂಪರ್ ಮೊಬೈಲ್ ಫೋನ್ ಕಂಡಿದ್ದ ವಿಜ್ಞಾನಿ ಹುಟ್ಟಿದ್ದು 26ನೇ ದಿವಸ ಕ್ರಿಸ್ಮಸ್ ಹಬ್ಬದ ನಂತರ. ಸೊ ಈ ಕ್ರಿಸ್ಮಸ್ ಹಬ್ಬ ಅಂತ ಹೇಳಿದ್ರೆ ಯಾರ್ಯಾರು ಹುಟ್ಟುತ್ತಾರೆ ಕ್ರಿಸ್ಮಸ್ಗೆ ಆ ಮಕ್ಕಳು ತುಂಬ ಶುಭ. ಸಾಧಾರಣ ವೈದ್ಯರು ಎಲ್ರಿಗೂ ಸಿಜೇರಿಯನ್ ಮಾಡಲ್ಲ. ಡೇಟ್ ಕೊಡಿ ಅಂದರೆ ಸಿಜೇರಿಯನ್ಗೆ ಕ್ರಿಸ್ಮಸ್ಗೆ ಹುಟ್ಟೋದು ತುಂಬ ಶುಭ. ಎಷ್ಟು ಮಕ್ಕಳು ಹುಡ್ತಾರೋ ಓಪನ್ ಚಾಲೆಂಜ್ ತೊಗೊಳ್ತಾ ಇದ್ದೀವಿ ಈ ಭೂಲೋಕದಲ್ಲಿ. ಲೆಕ್ಕ ತೊಗೊಳ್ಳಿ, ಲಕ್ಕಿ ಮಕ್ಕಳೇ. ಅದು ನಾರ್ಮಲ್ ಡೆಲಿವರಿ ಆಗಲಿ ಸಿಜೇರಿಯನ್ ಆಗಲಿ ವೈದ್ಯರಿಗೆ ಬಿಟ್ಬಿಡಿ. ಬೇಕು ಅಂದರೆ ಮಾಡ್ತಾರೆ, ಇಲ್ಲದೇ ಮಾಡಲ್ಲ. ಆದರೆ ಮುಹೂರ್ತ ನಾವು ಇಡಬೇಕು. ಜ್ಯೋತಿಷರು ಸಿಜೇರಿಯನ್ಗೆ ಸಮಯ ಹೇಳ್ತಾರೆ. ಮಧ್ಯಾಹ್ನ ಕಾಲ ಮಾಡ್ಕೊಳ್ಳಿ ಡೆಲಿವರಿ, 11:30 12:30. ಸೊ ಕುಂಭರಾಶಿಗೆ ನಾಳೆಯಿಂದ ಭಾಗ್ಯೋದಯ ಶುಭ. ಮೀನ ರಾಶಿಗೆ ಇವತ್ತು ಭಾಳ ಶುಭ. ರಾಹು ಸರ್ಪಶಾಂತಿ ಮಾಡ್ಕೊಳ್ಳಿ. ಗುರುಬಲ ಇದೆ, ಆರ್ಥಿಕ ವೃದ್ಧಿ, ನಿಮ್ಮ ಆಕಾಂಕ್ಷೆಗಳು ಪೂರ್ಣ ಆಗುತ್ತೆ. ನಾಳೆ ನೋಡೋಣ. ಇವತ್ತು ಕ್ರಿಸ್ಮಸ್ ಹಬ್ಬ. ವಾಜಪೇಯಿ ಅವರು ಹುಟ್ಟಿದ ದಿವಸ 1924 ಗ್ವಾಲಿಯರಲ್ಲಿ ಹುಟ್ಟಿದರು. ಉಚ್ಚ ಶನಿ ಲಗ್ನದಲ್ಲಿತ್ತು. ರಾಜರಾಗಿ ಹುಟ್ಟಬೇಕು. ಅಕ್ಬರ್ ಜಾತದಲ್ಲಿ ಉಚ್ಚ ಶನಿ ಲಗ್ನ. ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿ ಆಗಿದ್ದರು. ಉಚ್ಚ ಶನಿ ತುಲಾ ಲಗ್ನ. ಎಲ್ಲರೂ ಮುಖ್ಯಮಂತ್ರಿ ಆಗಲ್ಲ. ಇವತ್ತು ಸಿದ್ದರಾಮಯ್ಯನವ್ರು 2ನೇ ಸಲ ಮುಖ್ಯಮಂತ್ರಿ ಆಗಬೇಕು. ದೇವರಾಜ ಅರಸು ಅರ್ಥ ಮಾಡ್ಕೊಳ್ಳಿ. ದೇವರಾಜ ಅರಸು ದೀರ್ಘಕಾಲ ರಾಜಯೋಗ ಇತ್ತು. 8 ವರ್ಷ ಮುಖ್ಯಮಂತ್ರಿಗಳಾಗಿದ್ದರು. ಹಾಗೆ ದೀರ್ಘಕಾಲ ರಾಜಯೋಗ ಇರೋದು ಅಲ್ಪಕಾಲ 2 ವರ್ಷಕ್ಕೇ ವೀರೇಂದ್ರ ಪಟೇಲ್ ಆಗಲಿ ಜೆ.ಎಚ್. ಪಾಟೀಲ್ 2 ವರ್ಷಕ್ಕೆ ಮುಖ್ಯಮಂತ್ರಿ ಹೋಗ್ತಾಯಿದ್ರು. ಇದು ಸಿದ್ದರಾಮಯ್ಯನವರಿಂದ ನಮ್ಮ ದೇಶಕ್ಕೆ ಒಳ್ಳೆಯದಾಗಲಿ. ರಾಜರು ಚೆನ್ನಾಗಿದ್ದರೆ ಪ್ರಜೆಗಳು ಚೆನ್ನಾಗಿರ್ತಾರೆ, ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿ ಚತುರ್ದಶಿಯ ತಿಥಿ, ಶಿವಪೂಜೆ, ಓಂ ನಮಃ ಶಿವಾಯ ಜಪ ಮಾಡ್ಕೊಳ್ಳಿ. ಸೋಮವಾರ ನಾಳೆ ಬಂದ್ಬಿಟ್ಟು ಕುಂಭ ಲಗ್ನಲ್ಲಿ ಯಾವುದು ಕೆಲಸ ಮಾಡ್ಕೊಳ್ಳಿ. 10:30 11:00. ದತ್ತ ಜಯಂತಿ, ಬಾಕ್ಸಿಂಗ್ ಡೇ, ಮಾರ್ಟಿನ್ ಕೂಪರ್ಸ್ ಬರ್ತ್ಡೇ, ಇನ್ವೆಂಟರ್ ಆಫ್ ಮೊಬೈಲ್ ಅಂತ ಹೇಳಿದ್ರೆ ಡಿಸೆಂಬರ್ ತಿಂಗಳಲ್ಲಿ ಯಾರ್ಯಾರು ಹುಡ್ತಾರೆ ವಿಜ್ಞಾನಿಗಳು ಹುಟ್ಟಿದ್ದಾರೆ. 26. ಬುಧವಾರ ತುಂಬ ಚೆನ್ನಾಗಿದೆ. ಅಲ್ಟ್ರಾಸೌಂಡ್ ಕಂಡಿಡ್ದ ವಿಜ್ಞಾನಿ 27ನೇ ತಾರೀಕು. ಸೊ ನೀವು 27ನೇ ತಾರೀಕು ಹುಟ್ಟಿದ್ದೀರಾ. ಕುಂಭಲಗ್ನ ಶುಭ. ಧೀರುಭಾಯಿ ಅಂಬಾನಿ ಹುಟ್ಟಿದ್ದು 27ನೇ ತಾರೀಕು. ಕುಂಭಲಗ್ನಲ್ಲಿ ಯಾವ ಕೆಲಸ ಮಾಡ್ಕೊಳ್ಳಿ. ಶುಕ್ರವಾರ ದ್ವಿತೀಯ ಇದೆ. ಆಮೇಲೆ ಶನಿವಾರ ಹನುಮಾನ್ ಚಾಲೀಸ ಓದ್ಕೊಳ್ಳಿ. ಆಮೇಲೆ 31ನೇ ತಾರೀಕು ಕ್ರಿಸ್ಮಸ್ ಅಂದರೆ ನ್ಯೂ ಇಯರ್ ಈವ್ ಆಗುತ್ತೆ. ಕ್ರಿಸ್ಮಸ್ ಆದ ನಂತರ ಈ ಕುಂಭಲಗ್ನ ಭಾನುವಾರ. ಆಮೇಲೆ ಹೊಸ ವರ್ಷ 1 ಜನವರಿ ವಿಶೇಷ ಕಾರ್ಯಕ್ರಮ ನಡೆಸ್ಕೊಡ್ತೀವಿ. ಇಷ್ಟು ಹೇಳ್ತಾ ಈ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ನಿಮಗೆಲ್ಲ ಶುಭವಾಗಲಿ. ನಮಸ್ಕಾರ.